ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಕ್ವೇರ್ ನಾಲೆಜ್. ಇಂದು ಈ ವಿಡಿಯೋದಲ್ಲಿ ನಾವು ನಿನ್ನೆ ಕೆಇ ನಡೆಸಿದ ಗ್ರೂಪ್ ಸಿ SDA ಎಕ್ಸಾಮ್ನಲ್ಲಿ 9 ಮೆಂಟಲ್ ಎಬಿಲಿಟಿ ಕ್ವಶನ್ಸನ್ನು ಕೇಳಲಾಗಿತ್ತು. ಅಂದರೆ 25/1/2026 ಗ್ರೂಪ್ ಸಿ SDA ಎಕ್ಸಾಮ್ನಲ್ಲಿ ಕೆಇ ನಡೆಸಿದ ಒಂದು ಎಕ್ಸಾಮ್ನಲ್ಲಿ ಮೆಂಟಲ್ ಎಬಿಲಿಟಿ ಕ್ವಶನ್ಸ್ 9 ಆಗಿದ್ದು, ಅದರಲ್ಲಿ ನಾವು ಈಗ ಇದೊಂದು ಡಿಸ್ಕಸ್ ಮಾಡೋಣ. ಏನಂದರೆ ಬ್ಲಡ್ ರಿಲೇಷನ್ ಕೇಳಿದ್ದಾರೆ. 6 ಜನರಿರುವ ಒಂದು ಕುಟುಂಬದಲ್ಲಿ ರಾಜು ಎಂಬುವರು ರೋಹಿತ್ನ ತಂದೆಯಾಗಿದ್ದು ಆಶಾರನ್ನು ವಿವಾಹ ಆಗಿರುತ್ತಾರೆ. ರಾಜುನ ಸಹೋದರಿಯ ಹೆಸರು ರೇಖಾ ಆಗಿದ್ದು ರೇಖಾನ ಮಗಳ ಹೆಸರು ಶ್ವೇತಾ ಆಗಿರುತ್ತದೆ. ರೋಹಿತ್ಗೆ ರೀತು ಎಂಬ ಸಹೋದರಿ ಇದ್ದಾಳೆ. ಹಾಗಾದರೆ ರಾಜು ರೀತುನೊಂದಿಗೆ ಯಾವ ರೀತಿಯ ರಕ್ತ ಸಂಬಂಧ ಹೊಂದಿದ್ದಾರೆ? ನೀವು ಮ್ಯಾಕ್ಸಿಮಮ್ ಜನ ಎಲ್ಲ ಮಾಡಿರ್ತೀರಿ. ಇದನ್ನ ನೋಡೋಣ, ಕಮೆಂಟಲ್ಲಿ ನೀವು ಒಂದು ಯಾವ ಆನ್ಸರ್ ಇದೆ ನೀವು ಹಾಕಿ ನೋಡೋಣ. ನಾವು ಇದರಲ್ಲಿ ಸಾಲ್ವ್ ಮಾಡೋಣ. ಏನಂದ್ರೆ 6 ಜನರಿರುವ ಒಂದು ಫ್ಯಾಮಿಲಿ. ಏನಪ್ಪ, ಒಂದು ಫ್ಯಾಮಿಲಿಯಲ್ಲಿ ರಾಜು ಎಂಬುವರು ರೋಹಿತ್ನ ತಂದೆಯಾಗಿದ್ದು, ರಾಜು ಅನ್ನೋರು ಏನಾಗಿರ್ತಾರೆ? ರೋಹಿತ್ನ ತಂದೆಯಾಗಿರುತ್ತಾರೆ. ಪ್ಲಸ್ ಅಂದ್ರೆ ಮೇಲ್, ಸಿಂಬಲ್ ಇದೊಂದು. ಆಶಾರನ್ನು ವಿವಾಹ ಆಗಿರುತ್ತಾರೆ. ಮತ್ತೆ ನೀವು ಕನ್ಫ್ಯೂಸ್ ಮಾಡ್ಕೋಬಾರ್ದು. ರಾಜು ಎಂಬುವರು ರೋಹಿತ್ನ ತಂದೆಯಾಗಿದ್ದು ಆಶಾರನ್ನು ವಿವಾಹ ಆಗಿರುತ್ತಾರೆ ಅಂತಂದ್ರೆ ಇಲ್ಲಿ ರಾಜುಗೆ ಸಂಬಂಧಪಟ್ಟಿದ್ದು ವಿವಾಹ. ಆಶಾರನ್ನು ಅಂದ್ರೆ ಹೆಂಡತಿ, ಫೀಮೇಲ್. ಓಕೆ, ನೆಕ್ಸ್ಟ್ ಏನಿದೆ? ರಾಜುನ ಸಹೋದರಿಯ ಹೆಸರು ರೇಖಾ ಆಗಿದ್ದು, ರಾಜುನ ಸಹೋದರಿಯ ಹೆಸರು ರೇಖಾ ಆಗಿದ್ದು. ರೇಖಾರ ಮಗಳ ಹೆಸರು ಶ್ವೇತಾ ಆಗಿರುತ್ತದೆ. ಶ್ವೇತಾ ಆಗಿರುತ್ತದೆ. ರೋಹಿತ್ಗೆ ರೀತು ಎಂಬ ಸಹೋದರಿ ಇದ್ದಾರೆ. ರೋಹಿತ್ಗೆ ರೀತು ಎಂಬ ಸಹೋದರಿ ಇದ್ದಾರೆ. ರೀತು ಎಂಬ ಸಹೋದರಿ ಇದ್ದಾರೆ. ಸಾರಿ, ಇದು ನೆಗೆಟಿವ್ ಬರುತ್ತೆ. ರೀತು ಎಂಬ ಸಹೋದರಿ ಇದ್ದಾರೆ. ಹಾಗಾದರೆ ರಾಜು ರೀತುನೊಂದಿಗೆ ಯಾವ ರೀತಿ ರಕ್ತ ಸಂಬಂಧನ ಹೊಂದಿದ್ದಾರೆ? ಹಾಗಾದರೆ ರಾಜು ರೀತುನೊಂದಿಗೆ ಯಾವ ರೀತಿಯ ರಕ್ತ ಸಂಬಂಧ ಹೊಂದಿದ್ದಾರೆ? ರಾಜು ಏನಿದೆ? ರಾಜು ಅವರ ಮಗ ರೋಹಿತನ ಸಹೋದರಿ ರೀತು. ಅಂದ್ರೆ ರಾಜು ಮತ್ತು ಆಶಾ ದಂಪತಿಗಳ ಮಕ್ಕಳು ಇವು ರೋಹಿತ್ ಅಂಡ್ ರೀತು. ಹಾಗಾದರೆ ರಾಜು ರೀತುನೊಂದಿಗೆ ಯಾವ ರೀತಿಯ ರಕ್ತ ಸಂಬಂಧವನ್ನು ಹೊಂದಿದ್ದಾರೆ ಅಂತ ಕ್ವಶನ್ ಕೇಳಿದ್ದಾರೆ. ರಾಜು ರೀತುನೊಂದಿಗೆ ತಂದೆ ಸಂಬಂಧ ಹೊಂದಿದ್ದಾರೆ. ಉತ್ತರ ತಂದೆ ಸಂಬಂಧ. ದಿಸ್ ಇಸ್ ದಿ ಆನ್ಸರ್. ನೆಕ್ಸ್ಟ್ ಪ್ರಾಬ್ಲಮ್ ಏನು ಕೇಳಿದಾನೆ ಅಂದ್ರೆ, ಕೆಳಗಿನ ರೇಖಾಚಿತ್ರವನ್ನು ಅಭ್ಯಸಿಸಿ ಕೇಳಲಾದ ಪ್ರಶ್ನೆಗೆ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಕೇಳಿದ್ದೇನೆ. ನಾನು ಈ ಕ್ವಶನ್ ಅನ್ನು ಸ್ಪ್ಲಿಟ್ ಮಾಡಿದ್ದೀನಿ. ಏನ್ ಮಾಡಿಕೊಂಡಿದ್ದೀನಿ ಅಂತಂದ್ರೆ, ತ್ರಿಕೋನವು ಏನ್ ಮಾಡ್ತದೆ? ಮಹಿಳೆಯರನ್ನು ಸೂಚಿಸ್ತದೆ. ವೃತ್ತವು ವಿವಾಹಿತರನ್ನು ಸೂಚಿಸುತ್ತದೆ ಮತ್ತು ಆಯಾತವು ಉದ್ಯೋಗಸ್ಥರನ್ನು ಪ್ರತಿನಿಧಿಸುತ್ತದೆ. ಹಾಗಾದ್ರೆ ಕ್ವಶನ್ಸ್ ಏನ್ ಕೇಳೋಣ ಅಂದ್ರೆ, ಉದ್ಯೋಗಸ್ಥರಾಗಿರದ, ನೆನ್ಪಿಟ್ಕೋಬೇಕಿಲ್ಲಿ, ಆಗಿರೋದಾಗುವುದು ಮತ್ತು ಉದ್ಯೋಗಸ್ಥರ ಅಂತ ಅನ್ಕೋಬಾರ್ದು. ಉದ್ಯೋಗಸ್ಥರಾಗಿರದ ವಿವಾಹಿತ ಮಹಿಳೆಯರನ್ನು ಪ್ರತಿನಿಧಿಸುವ ಸಂಖ್ಯೆಗಳ ಮೊತ್ತ ಯಾವುದು ಅಂತ ಕೇಳ್ಯಾರ. ಇಲ್ಲಿ ಏನ್ ಕೇಳೋಣ? ತ್ರಿಕೋನ. ಈ ತ್ರಿಕೋನ ಏನದ? ತ್ರಿಕೋನ ಅಂತಂದ್ರೆ ಮಹಿಳೆಯರನ್ನು ರಿಪ್ರೆಸೆಂಟ್ ಮಾಡುತ್ತದೆ. ಮಹಿಳೆಯರನ್ನು. ನೆಕ್ಸ್ಟ್ ಏನ್ ಕೇಳ? ವೃತ್ತವು ವಿವಾಹಿತ. ಮತ್ತೆ ಆಯತ ಏನ್ ಕೇಳ? ಆಯತವು ಉದ್ಯೋಗಸ್ಥರನ್ನು, ಎಂಪ್ಲಾಯ್ಸ್. ಉದ್ಯೋಗಸ್ಥರು. ಕ್ವಶನ್ಸ್ ಏನದ? ಉದ್ಯೋಗಸ್ಥರಾಗಿರದ ವಿವಾಹಿತ ಮಹಿಳೆಯರನ್ನು. ಉದ್ಯೋಗಸ್ಥರಾಗಿರದ ಅಂತಂದ್ರೆ ಇದು ಆಯತ ಬರಬಾರ್ದು. ಇದೇನು ಕಂಪ್ಲೀಟ್, ಇದನ್ನು ಬಿಟ್ಟು ಆನ್ಸರ್ ಅಂದ್ರೆ ವಿವಾಹಿತ ಮಹಿಳೆಯರು ಉದ್ಯೋಗಸ್ಥರಾಗಿರಬಾರ್ದು. ವಿವಾಹಿತರು ಯಾವ್ದದ? ಸರ್ಕಲ್ದಾಗ ಮಹಿಳೆಯರು ಇಲ್ಲಿ ಅದಾರ. ಇಲ್ಲಿ ತ್ರಿಕೋನ. ಈ ತ್ರಿಕೋನ ಅಂತಂದ್ರೆ 2 ಕಾಮನ್ ಇಲ್ಲಿ ಬರ್ತದ. 2 ಪ್ಲಸ್ ಇದು 4, 2 + 4 6 is the answer. ಪಕ್ಕ. ಇಲ್ಲಿ ಏನಂದ್ರೆ ನೀವು ಮತ್ತೆ ಕನ್ಫ್ಯೂಸ್ ಅಂತ ನಾವೇನ್ ಮಾಡ್ಕೋತೀವಿ? ಇಲ್ಲಿ ಉದ್ಯೋಗಸ್ಥರಿರುವ ಅಂತ ಅನ್ಕೊಂಡ್ಬಿಡ್ತೀವಿ. ಇದು ಉದ್ಯೋಗಸ್ಥರಾಗಿರಲ್ಲ ವಿವಾಹಿತ ಮಹಿಳೆಯರು ಅಂತ ಕೇಳಿದ್ದಾರೆ. ಅದಕ್ಕೆ ಇದು ಆನ್ಸರ್ 2 + 4 ಕಾಮನ್. ಅಂದ್ರೆ ಸರ್ಕಲ್ ಅಲ್ಲೂ ಅದ ಮತ್ತೆ ಇದೇನದ ಈ ತ್ರಿಭುಜದಲ್ಲೂ ಅದ. ಅದಕ್ಕೆ ಅವೆರಡು ಕಾಮನ್ ಇರೋದ್ರಿಂದ 4 + 2. ಇವು ಉದ್ಯೋಗಸ್ಥರಾಗಿರದ ವಿವಾಹಿತ ಮಹಿಳೆಯರ ಸಂಖ್ಯೆ 6. ನೆಕ್ಸ್ಟ್ ಕ್ವಶನ್ ಏನ್ ಕೇಳಿದಾನೆ ಅಂತಂದ್ರೆ, ಒಬ್ಬ ಮನುಷ್ಯನು ಕೆಲವು ಕಿತ್ತಳೆ ಹಣ್ಣುಗಳನ್ನು ₹30ಕ್ಕೆ ಡಜನ್ ಅಂತೆ ಖರೀದಿಸಿದನು ಮತ್ತು ಅಷ್ಟೇ ಸಂಖ್ಯೆಯ ಕಿತ್ತಳೆ ಹಣ್ಣುಗಳನ್ನು ₹25ಕ್ಕೆ ಡಜನ್ ಅಂತೆ ಖರೀದಿಸಿದನು. ಅವನು ಆ ಹಣ್ಣುಗಳನ್ನು ₹32ಕ್ಕೆ ಡಜನ್ ಅಂತೆ ಮಾರಾಟ ಮಾಡಿದನು ಮತ್ತು ₹270 ಲಾಭವನ್ನು ಗಳಿಸಿದನು. ಅವನು ಖರೀದಿಸಿದ ಕಿತ್ತಳೆ ಹಣ್ಣುಗಳ ಒಟ್ಟು ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಏನ್ ಕೇಳಿದ್ದಾರೆ ಅಂತಂದ್ರೆ, ಫಸ್ಟ್ ಅವ ಏನ್ ಮಾಡ್ತಾನೆ? ಒಬ್ಬ ಮನುಷ್ಯ ಏನಂದ್ರೆ 30 ರೇಟ್ ಎಕ್ಸ್, ಯಾವ ಹಣ್ಣುಗಳು ಎಷ್ಟು ತಗೊಂಡಿದ್ದಾನೆ ಅಂತ ಗೊತ್ತಿಲ್ಲ. ಅಂದ್ರೆ ₹30 ಡಜನ್ ಇರುವಂತಹ ಹಣ್ಣುಗಳನ್ನು ಎಷ್ಟು ತಗೊಂಡಿದ್ದಾನೆ ಗೊತ್ತಿಲ್ಲ.
ನೆಕ್ಸ್ಟ್ ಸಲ ಅದೇ ಫಸ್ಟ್ ಸಲ ತಗೊಂಡಂತ ಹಣ್ಣುಗಳನ್ನೇ ಮತ್ತೆ 25 ರೂಪಾಯಿ, ಸ್ವಲ್ಪ ಕಡಿಮೆಗೆ 25 ರೂಪಾಯಿ ಡಜನ್ ಅಂತ ತಗೊಂಡಿರ್ತಾನೆ. ಅಂದ್ರೆ ಫಸ್ಟ್ ಸಲ ತಗೊಂಡಾಗ ಎಷ್ಟು ಆಗ್ತಿದ್ದು ನೆಕ್ಸ್ಟ್ ಹಣ್ಣುಗಳು ಎಷ್ಟು 30 ರೂಪಾಯಿಗೆ ತಗೋತಾನೆ. ನೆಕ್ಸ್ಟ್ ಸೆಕೆಂಡ್ ಸಲ ಎಷ್ಟು ಅಷ್ಟೇ ಹಣ್ಣುಗಳನ್ನು 25 ರೂಪಾಯಿಗೆ ತಗೋತಾನೆ. ತಗೊಂಡು ಅಂದ್ರೆ ಎಷ್ಟಾಯ್ತು ಇದು 30x, ಇದು 25x. ಅಂದ್ರೆ ಎಷ್ಟು ಹಣ್ಣುಗಳನ್ನು 25 ರೂಪಾಯಿ ಅಂತೆ ಒಂದಿಷ್ಟು ಹಣ್ಣುಗಳನ್ನು, 30 ರೂಪಾಯಿಗೆ ಅಂತ ಒಂದಿಷ್ಟು ಹಣ್ಣುಗಳನ್ನು ತಗೊಂಡಿದೆ. ಆದ್ರೆ ಇದು ಎಷ್ಟು ಹಣ್ಣುಗಳು ಅಂತ ಗೊತ್ತಿಲ್ಲ. ಅಂದ್ರೆ 55 ಆಯ್ತು ಟೋಟಲ್ ಅವ್ನು ತಗೊಂಡಿರೋ ಹಣ್ಣುಗಳು. ಅಂದ್ರೆ ಟೋಟಲ್ ಎಷ್ಟು ಹಣ್ಣುಗಳು ರೂಪಾಯಿ ಇಲ್ಲದಂತ ಹಣ್ಣುಗಳು, ಅಂದ್ರೆ ರೂಪಾಯಿ ವಿತ್ ರೂಪಾಯಿ ಅಂದ್ರೆ 55x, ಬರೀ ಕೇವಲ ಹಣ್ಣುಗಳು ಅಂತಂದ್ರೆ 2x. ಇದೊಂದು ಇಷ್ಟು ಹಣ್ಣುಗಳನ್ನು ಖರೀದಿಸಿರುತ್ತಾನೆ 2x. ಹೌದಾ? ಈಗ ಏನು ಲಾಭವನ್ನು ತಗೊಂಡಿದ್ದಾನೆ ಅಂದ್ರೆ 32 ರೂಪಾಯಿಗೆ, ಅಂದ್ರೆ ತಗೊಂಡಿರೋ ಇಷ್ಟು ಹಣ್ಣುಗಳನ್ನು 32 ರೂಪಾಯಿಗಂತೆ ಮಾರುತ್ತಾನೆ. 32 ರೂಪಾಯಿಗಂತೆ ಮಾರಿದ್ರೆ 64 ರೂಪಾಯಿ ಆಯ್ತು. 64 ರೂಪಾಯಿಗಂತೆ ಮಾರ್ತಾನೆ ಇದು. ಇದು ತಗೊಂಡಿದ್ದು 55x, ಅಂದ್ರೆ ಟೋಟಲ್ ಲಾಭ ಗಳಿಸಿದಷ್ಟು 270 ರೂಪಾಯಿ. 270 ಲಾಭ ಆದ್ರೆ ಅವ ಮಾರಿದ್ದು 64 ರೂಪಾಯಿ. 64 ಮೈನಸ್ ಎಷ್ಟು 64x ಆಗುತ್ತೆ. ಇದು 55ಗೆ ತಗೊಂಡಿರ್ತಾನೆ. ಹೌದಾ? 270 64ರಲ್ಲಿ 55 ಅಂದ್ರೆ 9x. ಹೌದಾ? x ಇಸ್ ಈಕ್ವಲ್ ಟು 30 ರೂಪಾಯಿ. ಅಂದ್ರೆ x ವ್ಯಾಲ್ಯೂ ಗೊತ್ತಾಯ್ತು ನಮಗೆ, ಎಷ್ಟು ಹಣ್ಣುಗಳು ಅಂತ ಗೊತ್ತಾಯ್ತು. ಆದ್ರೆ ಅವ 2 ಸಲ ತಗೊಂಡಿರ್ತಾನಲ್ಲ 2x. ತಗೊಂಡು ಅವ ಏನ್ ಕೇಳಿದಾರೆ ಕ್ವಶನ್ಸ್, ಹಾಗಾದ್ರೆ ಅವನು ಖರೀದಿಸಿದ ಕಿತ್ತಳೆ ಹಣ್ಣುಗಳ ಒಟ್ಟು ಸಂಖ್ಯೆ ಎಷ್ಟು ತಗೊಂಡ್ರೆ, ಎಷ್ಟು ಹಣ್ಣುಗಳ ಖರೀದಿ ಮಾಡಿರ್ತಾನೆ ಅವನು. ಮೊದಲು ಒಂದ್ಸಲ x ತಗೊಂಡಿರ್ತಾನೆ 30 ರೂಪಾಯಿ ಡಜನ್ ಅಂತ. ನೆಕ್ಸ್ಟ್ ಸಲ ಏನ್ ಮಾಡ್ತಾನೆ 25 ಡಜನ್ ಅಂತ ತಗೋತಾನೆ. ಅಂದ್ರೆ ಇದು ಹಣ್ಣು ಇದು ಹಣ್ಣು ಸೇಮ್ ಇರ್ತದೆ, 2x ಇರ್ತದೆ. ಅದಾದ್ಮೇಲೆ ಇದೇನಾಗುತ್ತೆ ಟೋಟಲ್ ರೂಪಾಯಿ ಎಷ್ಟು 55x ಗೆ ಅವನು ಖರೀದಿ ಮಾಡಿರ್ತಾನೆ. ಆಮೇಲೆ ಮಾರಿದ್ದು ಎಷ್ಟು ಮಾರಿರ್ತಾನೆ ಅಂತಂದ್ರೆ 64x ಗೆ ಮಾರಿರ್ತಾನೆ. 64x ಗೆ ಮಾರಿದ್ಮೇಲೆ ಅಂದ್ರೆ 270 ರೂಪಾಯಿ ಲಾಭ ಆಗಿರುತ್ತೆ. ಹಾಗಾದ್ರೆ ನಮ್ಗೆ x ನ ವ್ಯಾಲ್ಯೂ ಗೊತ್ತಾಯ್ತು 30. ಟೋಟಲ್ ಮಾರಿದ ಎಷ್ಟು ಅವನು ಖರೀದಿ ಮಾಡಿದ್ದೆಷ್ಟು 2x, ಅಂದ್ರೆ 60. ಆನ್ಸರ್ 60 ಡಜನ್ಗಳು. ಎನಿ ಡೌಟ್ಸ್? ಕೇಳಿದಾನೆ ಅಂದ್ರೆ ಸೀರೀಸ್ ಕೇಳಿದಾನೆ, ಒಂದು ನಿರ್ದಿಷ್ಟ ಭಾಷೆಯಲ್ಲಿ ಲಕ್ಕಿ ಅನ್ನುವ ಪದವನ್ನು ಅಂದ್ರೆ NSEIA ಎಂದು ಕೋಡ್ ಮಾಡಿದರೆ ಆ ಭಾಷೆಯಲ್ಲಿ ಯಾಪಿಯನ್ನು ಹೇಗೆ ಕೋಡ್ ಮಾಡಲಾಗುತ್ತದೆ ಅಂತ ಕೇಳಿದಾನೆ. ಏನ್ ಕೇಳಿದಾನೆ, ಲಕ್ಕಿಯನ್ನು ಏನ್ ಮಾಡಿದಾನೆ ಅವನು, NSEIA ಅನ್ನು ಮಾಡಿದೆ. ಏನ್ ಮಾಡಿದಾನೆ ಇಲ್ಲಿ ಎಲ್ ಅಂದ್ರೆ ಏನ್ ಡಿಫ್ರೆನ್ಸ್, JKL IJKLM ಅಂದ್ರೆ ಒಂದು ಗ್ಯಾಪ್ ಇದೆ ಅಂದ್ರೆ +1 ಮಾಡಿದ್ದಾನೆ. +1 ಅಂದ್ರೆ ಒಂದು ಗ್ಯಾಪ್ ಆದ್ಮೇಲೆ ನೆಕ್ಸ್ಟ್ LMN ಬರುತ್ತೆ. ಆಮೇಲೆ ಏನ್ ಮಾಡಿದ್ದಾನೆ UVS ಅಂದ್ರೆ PQRS ಅಂದ್ರೆ ಇದು ಮೇಲ್ಗಡೆ ಕೊಟ್ಟಿದ್ದಾನೆ, ಇದು 1 ಪ್ಲಸ್ ಮಾಡಿದ್ದಾನೆ. ST ಕೆಳಗಡೆ ಆದ್ಮೇಲೆ ಫಸ್ಟ್ ಏನ್ ಮಾಡಿದ್ದಾನೆ ಎಲ್ಲು ಒಂದು ಗ್ಯಾಪ್ ಬಿಟ್ಟು ನೆಕ್ಸ್ಟ್ N ಕೊಟ್ಟಿದ್ದಾನೆ LMN. ಇಲ್ಲಿ ಏನಾಗಿದೆ ST ಅಪ್ಪರ್ ಮೇಲ್ಗಡೆ ಡಿಫ್ರೆನ್ಸ್ ಇದೆ ಅಂದ್ರೆ STU. ನೆಕ್ಸ್ಟ್ DE ಒಂದು ಅಲ್ಟರ್ನೇಟಿವ್ ಮಾಡಿದ್ದಾನೆ, ಒಂದು ಕೆಳಗಡೆ ಒಂದು ಮೇಲ್ಗಡೆ D ಅಂದ್ರೆ +1 +1 +1. ನೆಕ್ಸ್ಟ್ IJK. ನೆಕ್ಸ್ಟ್ Y ಅಂದ್ರೆ YZ +1. ಇಲ್ಲಿ ನೆಕ್ಸ್ಟ್ ಹಾಗೆ ಅಂದ್ರೆ ನಾವು ಒಂದು ನೆನ್ಪಿಡ್ಬೇಕು ಅಂದ್ರೆ ಆಲ್ಫಾಬೆಟ್ಸ್ ಅಲ್ಲಿ EJOTY ನಿಮ್ಗೆ ಯಾವಾಗಾದ್ರೂ ಹೆಲ್ಪ್ ಆಗುತ್ತೆ ಅಂದ್ರೆ ಈ 5 10 15 20 25 ಯಾಕೆ ಇದಂದ್ರೆ ಯಾವ ನಂಬರು ಯಾವ ಆಲ್ಫಾಬೆಟ್ ಯಾವ ನಂಬರ್ ಅಲ್ಲಿ ಇದೆ ಅಂತ ನಾವು ನೋಡ್ಕೋಬಹುದು. ಈಗ ಏನಾಗಿದೆ ಇದನ್ನ ಕೇಳಿದಾನಲ್ಲ, ಈಗ ಯಾಪಿ ಅಂತ ಏನ್ ಕೋಡ್ ಮಾಡಿದಾರೆ ಅಂತ ಕೇಳಿದಾನೆ. ಯಾಪಿ ನಾವು ಆಲ್ಟರ್ನೇಟಿವ್ ಒಂದು ಮಾಡೋಣ. H ಆದ್ಮೇಲೆ I ಆದ್ಮೇಲೆ J ಬರುತ್ತೆ. ಇಲ್ಲಿ J ಅಲ್ಲಿ ಯಾವ ಆಪ್ಷನ್ಸ್ ಅಲ್ಲಿ ಎಲ್ಲಾನು J ಇದೆ. ಓಕೆ, ನೆಕ್ಸ್ಟ್ ಒಂದ್ಸಲ ಟ್ರೈ ಮಾಡೋಣ. ನೆಕ್ಸ್ಟ್ ಇಲ್ಲಿ ಅಂದ್ರೆ A ಆದ್ಮೇಲೆ ಅಂದ್ರೆ ಇದ್ರ ಹಿಂದ್ಗಡೆ ಏನ್ ಬರುತ್ತೆ Z ಬರುತ್ತೆ. Z ಅಂದ್ರೆ Y. ನೆಕ್ಸ್ಟ್ ಏನ್ ಮಾಡಿದೆ P QR Q1 ಗ್ಯಾಪ್ R. ಇಲ್ಲಿ ಏನಿದೆ ಇಲ್ಲಿ P QR ಅಂದ್ರೆ ನಾವು ಇದ್ರ ಹಿಂದಿನ ಹೋಗ್ಬೇಕು, P ಹಿಂದ್ಗಡೆ ಹೋಗ್ಬೇಕು. ಆಮೇಲೆ P N ಹೋಗ್ಬೇಕು. ಹೌದಾ? Y ಆದ್ಮೇಲೆ Z A. ನಾವು ಇಲ್ಲಿ ತನಕ ಹೋಗೋ ಜರೂರತೆ ಇಲ್ಲ, ಫಸ್ಟಿಗೆ J ಇದೆ. ಹೌದಾ? ನೆಕ್ಸ್ಟ್ Y ಬಂದಿದೆ ಅಂದ್ರೆ ಇದು ಎಲಿಮಿನೇಟ್, ಇಲ್ಲಿ Y ಸೆಕೆಂಡ್ Y ಇಲ್ಲ. ಇದು ಎಲಿಮಿನೇಟ್ ಮಾಡೋಣ. ಈಗ ಇಲ್ಲಿ Y ಇದೆ, ಇಲ್ಲಿ Y ಇದೆ ಸೆಕೆಂಡ್ ಲೆಟರ್. ನೆಕ್ಸ್ಟ್ ಥರ್ಡ್ ಲೆಟರ್ ನೋಡ್ಕೋಬೇಕು R, ಇಲ್ಲಿ R ಇದೆ.
ಇಲ್ಲಿ ಎ ಇದೆ ಅಂದರೆ ಇದು ಇಲ್ಲಿಂದ ಆನ್ಸರ್ ಇದು ಆನ್ಸರ್ ನಮ್ಗೆ ಬಂದಿದೆ. ಇದೇ ಕೋಡ್ ಸೀರೀಸ್, ಏನಿಲ್ಲ ಅಂದರೆ ಆಲ್ಟರ್ನೇಟಿವ್ ಕೇಳಿದ್ದಾನೆ. ಎಲ್ ಆದಮೇಲೆ ನೆಕ್ಸ್ಟ್ ಒಂದು ನಂಬರ್ ಬಿಟ್ಟು ಅಲ್ಫಾಬೆಟ್ ಬಿಟ್ಟು ಎನ್ ತೊಗೊಂಡಿದ್ದಾನೆ. ಇಲ್ಲಿ ಎಸ್ ಆದಮೇಲೆ ಮೇಲ್ಗಡೆದು ಒಂದು ಅಲ್ಫಾಬೆಟ್ ಬಿಟ್ಟು ನೆಕ್ಸ್ಟ್ ತೊಗೊಂಡಿದ್ದಾನೆ. +1 ಆಲ್ಟರ್ನೇಟಿವ್ ಮಾಡಿದ್ದಾನೆ ಮೇಲ್ಗಡೆ ಕೆಳಗಡೆ. ಹಿಂಗೂ ಅನ್ಕೋಬೋದು, ಅಂದರೆ ಈ ರೀತಿನೂ ಥಿಂಕ್ ಮಾಡ್ಬೋದು. +1 -1 +1 -1 +1 ಇದೇ ರೀತಿ ಇಲ್ಲಿ ನನಗೆ +1 -1 +1 -1 +1 ಈ ರೀತಿನೂ ಅನ್ಕೋಬೋದು. ಅಂದರೆ ನಾವು ಆಲ್ಟರ್ನೇಟಿವ್ ಆಗಿ +1 ಮಾಡೋದಕ್ಕಿಂತ ಅಂದರೆ ಮೇಲ್ಗಡೆ ಕೆಳಗಡೆ ಮಾಡೋದಕ್ಕಿಂತ ಇನ್ನೂ +1 -1 ಅದು ಮಾಡ್ಕೊಂಡು. ನೆಕ್ಸ್ಟ್ ಕ್ವಶನ್ ಏನು ಕೇಳಿದಾನಂದರೆ ತ್ರಿಭುಜದ ಕೋನಗಳು 3:7 ಅಲ್ಲಿದ್ದರೆ ಆ ತ್ರಿಭುಜದ ಕೋನಗಳು ಯಾವುವು ಅಂತ ಕೇಳಿದಾನೆ. ಅಂದರೆ ತ್ರಿಭುಜದ ಕೋನಗಳು 3:2:7 ಆ ತ್ರಿಭುಜದ ಕೋನಗಳು ಯಾವುವು ಅಂತಂದರೆ ನಮಗಿದು ಗೊತ್ತಿರಬೇಕು. ಅಂದರೆ ಒಂದು ತ್ರಿಭುಜದ ಒಳಕೋನಗಳ ಮೊತ್ತ 180 ಡಿಗ್ರಿ ಆಗಿರುತ್ತದೆ. ಹೌದಾ? 180 ಡಿಗ್ರಿ ಆಗಿರ್ತದೆ. 180 ಡಿಗ್ರಿ ಅಂದರೆ ಅದೆಷ್ಟಿದೆ ಅನುಪಾತ? ಆ ತ್ರಿಭುಜದ ಕೋನಗಳ ಕೆಳಗೆ. ಹೌದಾ? ಈ ಟೋಟಲ್ ಎಷ್ಟಾಗುತ್ತೆ? ಇದು 7 3 10 12 ಆಗುತ್ತೆ. 12 ಅಂದರೆ ಇಲ್ಲಿ ನಾವು ಎಕ್ಸ್ ಅನ್ಕೋಣ, ಕೋನಗಳು ಅಂತ ಗೊತ್ತಿಲ್ಲ. ಓಕೆ, ಎಕ್ಸ್ ಈಸ್ ಈಕ್ವಲ್ ಟು 180 ಡಿವೈಡೆಡ್ ಬೈ 12 12 12 60. ಹೌದಾ? ಅಂದರೆ ಎಕ್ಸ್ ಈಸ್ ಈಕ್ವಲ್ ಟು 15 ಬಂತು. ಅಂದರೆ ಇಲ್ಲಿ ಎಷ್ಟಿದೆ? 3x. ಇದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. 3x ಅಂದರೆ ಹದಿನೈದು 45, 15 3 45, 15 2 30, 7 15 105, 105. ಇದನ್ನು ಪ್ಲಸ್ ಮಾಡಿದರೆ ಎಷ್ಟಾಗುತ್ತೆ? ಪ್ಲಸ್ ಅನ್ನು ಮಾಡೋದು ಬೇಡ, ಮತ್ತು ಆನ್ಸರ್ ನಮ್ಗೆ ಅನುಪಾತ ಕೇಳಿದ್ದಾನೆ. ಅನುಪಾತ 45 30 105 ಡಿಗ್ರಿ. ಓಕೆ, 180 ಆಗಿರುತ್ತೆ. 180 ಆಗಿರುತ್ತೆ ಟೋಟಲ್ ಮಾಡಿದರೆ. ಬಟ್ ನಮ್ಗೆ ಆನ್ಸರ್ ಬೇಕಾಗಿತ್ತು. ಅಂದರೆ ತ್ರಿಭುಜದ ಒಳಕೋನಗಳ ಮೊತ್ತ 180 ಆಗಿರೋದ್ರಿಂದ ಅದು ಅನುಪಾತ ಕೇಳಿದ್ದಾನೆ. 3:2:7 ಅದನ್ನು ಟೋಟಲ್ ಮಾಡಿದರೆ ಅಂದರೆ 3x 2x 7x ತೊಗೊಂಡ್ರೆ 12x ಆಗುತ್ತೆ. 12x ಅಂದರೆ 180 ಅಂದರೆ ಎಕ್ಸ್ ವ್ಯಾಲ್ಯೂ ನಾವು ಕಂಡುಹಿಡ್ಕೋಬೇಕು. 15 ಆಗುತ್ತೆ. ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ ಇದು ಡಿಗ್ರಿ. ಇದೆ ನಮ್ಮ ಆನ್ಸರ್. ಗೊತ್ತಾಯ್ತಾ? ಓಕೆ, ಇಫ್ ಯು ಹ್ಯಾವ್ ಎನಿ ಡೌಟ್ಸ್, you have need any answers and any doubts, you can put in. ಈಗ ನೆಕ್ಸ್ಟ್ ಪ್ರಾಬ್ಲಮ್ ಏನು ಕೇಳಿದಾನೆ ಅಂತಂದರೆ ಅದೇ ಅವಾಗ ಮಾಡಿದ್ರಲ್ಲ, ತ್ರಿಭುಜದ ಥರನೇ ಇದೆ ಇದನ್ನು. ಒಂದು ಬಣ್ಣದ ಕಂಪನಿಯು ಕೆಂಪು, ನೀಲಿ ಮತ್ತು ಹಸಿರು ಬಣ್ಣಗಳನ್ನು 1:2:3 ಪ್ರಮಾಣದಲ್ಲಿ ಬೆರೆಸಿ ಒಂದು ಗೋಡೆಯ ಲೇಪನವನ್ನು ತಯಾರಿಸುತ್ತದೆ. ಒಂದು ವೇಳೆ 60 ಲೀಟರ್ಗಳಷ್ಟು ಮಿಶ್ರಣವನ್ನು ಸಿದ್ಧಪಡಿಸಿದರೆ ಕೆಂಪು ಮತ್ತು ನೀಲಿ ಬಣ್ಣವನ್ನು ಒಟ್ಟಾಗಿ ಎಷ್ಟು ಬಳಸಲಾಗುವುದು? ಸಿಂಪಲ್ ಇದೆ, ಏನಿಲ್ಲ. ಅನುಪಾತ ಎಷ್ಟು ಕೊಟ್ಟಿದ್ದಾನೆ ಇಲ್ಲಿ? 1:2:3. ಈ ಟೋಟಲ್ ಎಷ್ಟಾಯಿತು? 6 ಆಯಿತು. 6 ಆಯ್ತಾ? ಟೋಟಲ್ ಎಷ್ಟು ನಮ್ಮ ಪ್ರಮಾಣದ ಒಂದು ಲೀಟರ್, ಎಷ್ಟು ಲೀಟರ್ಗಳಷ್ಟು ನಮ್ಮ ಒಂದು ಬಣ್ಣವನ್ನು ತಯಾರಿಸಬೇಕಾಗಿದೆ? 60 ಲೀಟರ್ದಷ್ಟು. 60 ಲೀಟರ್ ಎಷ್ಟಿದೆ? ಬರೀ ಕೇವಲ ಕೆಂಪು ಮತ್ತು ನೀಲಿ ಕೊಟ್ಟಿದ್ದಾನೆ, ಹಸಿರು ಕೊಟ್ಟಿಲ್ಲ. ಕೆಂಪು ನೀಲಿ ಎಷ್ಟಿದೆ? ಕೆಂಪು ನೀಲಿ 3 ಇದೆ, 3 1 ಮತ್ತು 2 ಇದೆ. ಇಷ್ಟು ಬೇಕಾಗಿದೆ ನಮಗೆ, ಈ 2 ಅನುಪಾತ ಬೇಕಾಗಿದೆ. ಆದರೆ ನಮ್ಮ ಟೋಟಲ್ ಎಷ್ಟಿದೆ? ಇಲ್ಲಿ 6 ಇದೆ. ಹೌದಾ? ಇದೆಷ್ಟಿದೆ? ಡಿವೈಡ್ 10 ಆಗುತ್ತೆ. 10 ಆಗುತ್ತಾ? 10 ಇದೆ ಅಂದರೆ 1 ಯೂನಿಟ್ 10 ಅಂತಂದರೆ ಇಲ್ಲಿ 10 ಅನುಪಾತ 20 30. ಅಂದರೆ ನಮಗಿದು ಕೆಂಪು ಮತ್ತು ನೀಲಿ ಬೇಕಾಗಿರೋದ್ರಿಂದ ನಮ್ಮ ಆನ್ಸರ್ 30 ಆಗುತ್ತೆ. ದಿಸ್ ಇಸ್ ಆನ್ಸರ್. ಗೊತ್ತಾಯ್ತಾ? ಅಂದರೆ 1:2:3 ಅಂದರೆ ಟೋಟಲ್ ಇದೇನು ಕೇಳಿದಾನೆ ಇಷ್ಟರಲ್ಲಿ ನಾವು ಒಂದು ಲೇಪನ ಮಾಡ್ತಾರೆ. ಆದರೆ ಬರೀ 60 ಲೀಟರ್ಗಳಷ್ಟು ಕೆಂಪು ಮತ್ತು ನೀಲಿ ಲೇಪನವನ್ನು ತಯಾರಿಸಿದರೆ ಎಷ್ಟು ಬಣ್ಣ ಬಳಸಲಾಗುವುದು ಮತ್ತು ಎಷ್ಟು ಕೆಂಪು ಮತ್ತು ನೀಲಿ ಬಣ್ಣವನ್ನು ಒಟ್ಟಾಗಿ ಬಳಸಲಾಗುವುದು ಅಂತ ಕೇಳಿದ್ದಾರೆ. ಅಂದರೆ ಇಲ್ಲಿ 6 ಆಗ್ತದೆ ಟೋಟಲ್ 6 ಅಂದರೆ ನಮ್ಗೆ ಇಲ್ಲಿ 60 ಲೀಟರ್ ಬೇಕಾಗಿದೆ. 60 ಲೀಟರ್ದಾಗ ಇದು ಡಿವೈಡ್ ಮಾಡಬೇಕಾಗುತ್ತೆ. 3 ಇರುತ್ತೆ ಇದರಲ್ಲಿ. 3 ಇರೋದ್ರಿಂದ ಡಿವೈಡ್ ಮಾಡಿದಾಗೆ 10 ಬರುತ್ತೆ. 10 ಬಂದರೆ ಬರೀ ನಮ್ಗೆ ಕೆಂಪು ನೀಲಿ ಬೇಕಾಗಿದ್ದಾರೆ. ಕೆಂಪು ನೀಲಿ ಬೇಕಾಗಿರೋದ್ರಿಂದ ಪ್ರಪೋರ್ಷನ್ ಎಷ್ಟಿದೆ? 1 ಮತ್ತು 2 ಇದೆ. ಅಂದರೆ 1 ಎಕ್ಸ್ ವ್ಯಾಲ್ಯೂ 10 ಅಂದರೆ ಇದು ಎಕ್ಸ್ ವ್ಯಾಲ್ಯೂ ಎಕ್ಸ್ ಅಂದ್ಕೊಳ್ಳಿ. ಅಂದರೆ 1x ಮೀನ್ಸ್ 10 ಪ್ಲಸ್ 2x ಅಂದರೆ 10 ಪ್ಲಸ್ 20 ಆನ್ಸರ್ ಇಸ್ 38. ಇಷ್ಟೇ ಇದೆ. ಒಂದು ಸರಾಸರಿಯ ಒಂದು ಪ್ರಾಬ್ಲಮ್ ಕೊಟ್ಟಿದ್ದಾನೆ, ಅಂದರೆ ಎವರೇಜ್ ಪ್ರಾಬ್ಲಮ್ ಕೊಟ್ಟಿದ್ದಾನೆ. ಏನು ಕೊಟ್ಟಿದ್ದಾನೆ ಅಂದರೆ ಒಂದು ಫಿಟ್ನೆಸ್ ಆ್ಯಪ್ ತನ್ನ ಬಳಕೆದಾರನು ನಡೆದ ಒಂದು ವಾರದ ಕಾಲ್ನಡಿಗೆಯು
ಪ್ರತಿದಿನಕ್ಕೆ ಸರಾಸರಿ 10,000 ಎಂದು ತೋರಿಸುವುದು. ವಾರದ ಕೊನೆಯ 3 ದಿನಗಳಲ್ಲಿ ಕಾಲ್ನಡಿಗೆಯ ಎಣಿಕೆಯು ತಲಾ 9,000, 12,000, 10,400 ಆದಾಗ ವಾರದ ಮೊದಲ 4 ದಿನಗಳ ಸರಾಸರಿ ಕಾಲ್ನಡಿಗೆ ಎಷ್ಟು ಅಂತ ಕೇಳಿದ್ದಾನೆ. ಅಂದರೆ ಟೋಟಲ್ ಎಷ್ಟು, ಒಂದು ದಿನಕ್ಕೆ 10,000 ಅಂತ ಹೇಳಿದ್ದಾನೆ. 10,000 ಕಾಲ್ನಡಿಗೆ ಅಂದರೆ 7 ದಿನಕ್ಕೆ 70,000 ಆಯಿತು. ಒಂದು ವಾರದ ಸರಾಸರಿ 70,000 ಆಯಿತು. ನಮಗೆ ಎಷ್ಟು ಫಸ್ಟ್ 4 ಡೇಸ್ ಕೇಳಿದ್ದಾನೆ. ಅಂದರೆ ಫಸ್ಟಿಗೆ ಲಾಸ್ಟ್ 3 ಡೇಸ್ ನಾವು ಕೊಟ್ಟಿದ್ದಾನೆ ಆಲ್ರೆಡಿ. 4, 5, 7 ಡೇಸ್, 1 to 7 ಡೇಸ್ ಟೋಟಲ್. 1 ವೀಕಲ್ಲಿ 1 ವಾರ 7 ದಿನ, ಹೌದಾ. ಫಸ್ಟ್ ಇದೇನು ಮಾಡಿದ್ದಾನೆ ಅಂತಂದರೆ ಫಸ್ಟ್ ಲಾಸ್ಟ್ 3 ದಿನದ ಕೊಟ್ಟಿದ್ದಾನೆ. ಲಾಸ್ಟ್ 3 ದಿನದ ಎಷ್ಟು ಕೊಟ್ಟಿದ್ದಾನೆ ಅಂತಂದ್ರೆ 9,000, 12,000, 10,400 ಕೊಟ್ಟಿದ್ದಾನೆ. ಬಟ್ ಇದು ನಮ್ಮ ಫಸ್ಟ್ 4 ಡೇಸ್ ಎಷ್ಟು ಇರಬೇಕಾಗಿತ್ತು, 40,000 ಇರಬೇಕಾಗಿತ್ತು. ಬಟ್ ಟೋಟಲ್ 70,000ದಲ್ಲಿ ಲಾಸ್ಟ್ 3 ದಿನದ ಎಷ್ಟು ತೊಗೊಂಡಿದ್ದಾರೆ ಅಂತಂದರೆ 70,000ದಲ್ಲಿ ಲಾಸ್ಟ್ 3 ದಿನದ ಎಷ್ಟು ತೊಗೊಂಡಿದ್ದಾರೆ, 9,000, 12,000, 10,400 ಅಂದರೆ 21,000, 31,400 ತೊಗೊಂಡಿದ್ದಾರೆ. 31,400 ತೊಗೊಂಡಿದ್ದಾರೆ, ಹೌದಾ. 38,600 ಉಳಿತು ನಮಗೆ. 38,600 ಅಂದರೆ ಈ ಫಸ್ಟ್ 4 ಡೇಸ್ದು ಎವರೇಜ್ ಎಷ್ಟಾಯ್ತು ಅಂದ್ರೆ 38,600 ಉಳಿತು. ಬಟ್ ನಮ್ಗೆ 7 ಡೇಸ್ ಡಿವೈಡೆಡ್ ಮಾಡಬೇಕಾಗಿಲ್ಲ. ಯಾಕಂದರೆ ಡಿವೈಡ್ ಮಾಡಬೇಕಾಗಿತ್ತು ನಮ್ಗೆ 4 ಡೇಸ್ ಬೇಕಾಗಿದೆ. ನಾವೇನು ಮಾಡಬೇಕು, ಈಗ 4 ಇಂದ ಡಿವೈಡ್ ಮಾಡಬೇಕಷ್ಟೇ. 4 9 36, 2 4 6 24, 2 4 5 20, 9,650 ಸರ್. ಅಂದರೆ ಟೋಟಲ್ ಒಂದು ದಿನಕ್ಕೆ 10,000 ಅಂದರೆ ಎವರೇಜ್ ಅಂದರೆ 7 ದಿನಕ್ಕೆ 70,000 ಆಯಿತು. ಆಲ್ರೆಡಿ ಲಾಸ್ಟ್ 3 ದಿನದ ಇಷ್ಟು ತೊಗೊಂಡಿದ್ದಾರೆ. ಅವರು ಎಷ್ಟು ತೊಗೊಂಡಿದ್ದಾರೆ ಅಂದರೆ 31,400 ತೊಗೊಂಡಿದ್ದಾರೆ. ನಮ್ಗೆ 70,000ದಲ್ಲಿ ಒಂದು ವಾರದಲ್ಲಿ ಅಂದರೆ 70,000 ಎವರೇಜು. 31,400 ಲಾಸ್ಟ್ 3 ದಿನದ ಕಳೆದ್ರೆ 38,600 ಕೇವಲ ಈ 4 ದಿನದ ಎವರೇಜ್ ಉಳಿತು. ಅಂದರೆ ಡಿವೈಡ್ ಬೈ 4, 4 ದಿನದ ಬೇಕಾಗಿರೋದ್ರಿಂದ ಡಿವೈಡ್ ಬೈ 4 ಮಾಡಿದ್ದೀವಿ. ಮಾಡಿದ ಆನ್ಸರ್ 9,650. ದಿಸ್ ಇಸ್ ದಿ ಆನ್ಸರ್. ಸಿಂಪಲ್ ಪ್ರಾಬ್ಲಮ್. ಸಿಟ್ಟಿಂಗ್ ಅರೇಂಜ್ಮೆಂಟ್ ಕೇಳಿದ್ದಾನೆ. ಏನಂದರೆ 6 ಜನರ ಒಂದು ಸಾಲಿನಲ್ಲಿ ಎಯು ಬಿನ ಬಲಕ್ಕೆ 3ನೇ ಸ್ಥಾನದಲ್ಲಿದ್ದಾನೆ ಮತ್ತು ಸಿನ ಬಲಕ್ಕೆ 4ನೇ ಸ್ಥಾನದಲ್ಲಿದ್ದಾನೆ. ಡಿಯು ಎನ ತಕ್ಷಣದ ಎಡ ಪಕ್ಕದಲ್ಲಿದ್ದು ಇನ ತಕ್ಷಣದ ಬಲಪಕ್ಕದಲ್ಲಿದ್ದಾನೆ. ಎಫ್ ಯು ಎನ ತಕ್ಷಣದ ಬಲ ಪಕ್ಕಕ್ಕೆ ಇದ್ದರೆ ಸಾಲಿನ ಸಂಪೂರ್ಣ ಎಡ ತುದಿಯಲ್ಲಿ ಯಾರಿದ್ದಾರೆ ಅಂದರೆ ಫಿಕ್ಸ್ಡ್ ಇದ್ದು ನಾವು ಒಂದು ಕಡೆ ಬರ್ಕೋಬೇಕು. ಫಿಕ್ಸ್ಡ್ ಇದ್ದು ಯಾವುದು ಫಿಕ್ಸ್ ಇದೆ ಇಲ್ಲಿ, 6 ಜನ ಒಂದು ಸಾಲಿ. ಎ ಯು ಬಿನ ಬಲಕ್ಕೆ ಅಂದರೆ ಒಂದು ಕಂಡೀಷನ್ಸ್ ಬರ್ಕೋಬೇಕು. ಏನು ಹೇಳಿದಾನೆ, ಎ ಯು ಬಿನ ಬಲಕ್ಕೆ 3ನೇ ಸ್ಥಾನದಲ್ಲಿ, ಇದು ಬೇಡ ಈಗ ಆಮೇಲೆ ಬರ್ಕೊಳ್ಳೋಣ. ಮತ್ತು ಸಿನ ಬಲಕ್ಕೆ 4ನೇ ಸ್ಥಾನದಲ್ಲಿದ್ದಾನೆ. ಡಿ ಯು ಎನ ತಕ್ಷಣದ ಎಡಪಕ್ಕದಲ್ಲಿದೆ. ಡಿ ಯು ಎನ ತಕ್ಷಣದ ಎಡಪಕ್ಕದಲ್ಲಿದೆ. ಡಿ ಎನ ತಕ್ಷಣದ ಎಡಪಕ್ಕದಲ್ಲಿದೆ ಪಕ್ಕದಲ್ಲಿದೆ. ಈನ ತಕ್ಷಣದ ಬಲಪಕ್ಕದಲ್ಲಿದ್ದಾನೆ. ಏನು ಕೇಳಿದ್ದಾನೆ, ಡಿ ಯು ಎನ ತಕ್ಷಣದ ಎಡಪಕ್ಕದಲ್ಲಿದ್ದು ಈನ ತಕ್ಷಣದ ಬಲಪಕ್ಕದಲ್ಲಿದ್ದಾನೆ. ಸೆಕೆಂಡ್ ಕಂಡೀಷನ್ ಆಯ್ತಾ, ಬಲಪಕ್ಕದಲ್ಲಿದ್ದಾನೆ. ನೆಕ್ಸ್ಟ್ ಎಫ್ ಯು ಎನ ತಕ್ಷಣದ ಬಲಪಕ್ಕದಲ್ಲಿದ್ದಾನೆ. ಎಫ್ ಅನ್ನೋದು ಎನ ತಕ್ಷಣದ ಬಲಪಕ್ಕದಲ್ಲಿದೆ. ಎಫ್ ಯು ಎನ ತಕ್ಷಣದ ಬಲಪಕ್ಕದಲ್ಲಿದ್ದಾರೆ. ಸಾಲಿನ ಸಂಪೂರ್ಣ ಎಡ ತುದಿಯಲ್ಲಿ ಯಾರಿದ್ದಾರೆ ಅಂತ ಕೇಳಿದ್ದಾರೆ. ಈಗ ನಾವು ಇದು ಬರ್ಕೋಣ ಕಂಡೀಷನ್. ಈಗ ಏನು ಹೇಳಿದ್ದಾನೆ, ಫಸ್ಟಿಗೆ 6 ಜನರ ಒಂದು ಸಾಲಿನ ಎ ಯು ಬಿನ ಬಲಕ್ಕೆ 3ನೇ ಸ್ಥಾನದಲ್ಲಿದೆ. ಅಂದರೆ ಎ ಯಾವುದು, ಬಿನ, ಇದು ಬಿ ಅನ್ಕೊಳ್ಳಿ. 3ನೇ ಸ್ಥಾನ. ಎ ಯು ಬಿನ ಬಲಕ್ಕೆ 3ನೇ ಸ್ಥಾನದ ಬಲಕ್ಕೆ 1 2 3 3ನೇ ಸ್ಥಾನದಲ್ಲಿದ್ದಾನೆ. ಮತ್ತು ಸಿನ ಬಲಕ್ಕೆ 4ನೇ ಸ್ಥಾನದಲ್ಲಿದ್ದಾನೆ. ಸಿನ ಬಲಕ್ಕೆ 4ನೇ ಸ್ಥಾನದಲ್ಲಿದ್ದಾನೆ ಅಂತ ಅದ. ಅಂದರೆ ಇದು ಕ್ಯಾನ್ಸಲ್ ಮಾಡ್ಕೊಂಡು ಇದು ಸಿ ಆಗೋದು. ಓಕೆ, ಹೌದಾ. ನೆಕ್ಸ್ಟ್ ಇಲ್ಲಿ ಏನು ಕಂಡೀಷನ್ಸ್ ಇದೆ, ಡಿ ಜೊತೆ ಲೆಫ್ಟಿಗೆ ಯಾರಿದ್ದಾರೆ, ಎ ಜೊತೆ ಡಿ ಇದೆ. ನೆಕ್ಸ್ಟ್ ಇ ಎಲ್ಲಿ ಬರುತ್ತೆ, ಇ ಇಲ್ಲಿ ಬರುತ್ತೆ. ನೆಕ್ಸ್ಟ್ ಎಫ್ ಕಂಡೀಷನ್ಸ್ ಫುಲ್ಫಿಲ್ ಆಗುವ. ಈಗೇನು ಕೇಳಿದ್ದಾರೆ, ಸಾಲಿನ ಸಂಪೂರ್ಣ ಎಡ ತುದಿಯಲ್ಲಿ ಯಾರಿದ್ದಾರೆ. ಎಡ ತುದಿಯಲ್ಲಿ ಲೆಫ್ಟ್ ಟು ರೈಟ್, ಲೆಫ್ಟ್ ಎಡ ರೈಟ್. ಕ್ವಶನ್ಸ್ ಸಾಲಿನ ಸಂಪೂರ್ಣ ಎಡ ತುದಿಯಲ್ಲಿ ಯಾರಿದ್ದಾರೆ, ಎಡ ತುದಿಯಲ್ಲಿ ಸಿ. ಆನ್ಸರ್ ಸಿ. ಫಸ್ಟ್ ಫಿಕ್ಸ್ಡ್ ಇದು ಒಂದು ಕಡೆ ಬರ್ಕೋಬೇಕು, ಆಮೇಲೆ ಇದು ಫಿಲ್ ಅಪ್ ಮಾಡಬೇಕು. ಈ ಕಂಡೀಷನ್ಸ್ ಮ್ಯಾಚ್ ಆಗಲಿಲ್ಲ ಅಂತಂದ್ರೆ ಇದೇನು ಫಿಕ್ಸ್ಡ್ ಇರಲಾರ್ದಿದೆಯಲ್ಲ ಎ ಯು ಬಿನ ಬಲ ಬಗ್ಗೆ ಅದು ಚೇಂಜ್ ಮಾಡ್ಕೋಬೇಕು.
ಫಸ್ಟ್ ಫಿಕ್ಸ್ಡ್ ಇದನ್ನು ಬರ್ಕೊಂಡ್ಮೇಲೆ ಅದು ಈಸಿ ಆಗಿಬಿಡುತ್ತೆ. ಯಾವುದಿದೆ ಲೆಫ್ಟ್ ಪಕ್ಕ, ಯಾವ ಫಸ್ಟ್ ಯಾರಿದ್ದಾರೆ ಲಾಸ್ಟ್ ಯಾರಿದ್ದಾರೆ ಇದು ಗೊತ್ತಾಗುತ್ತೆ. ದಿಸ್ ಇಸ್ ಲೆಫ್ಟ್, ದಿಸ್ ಇಸ್ ರೈಟ್, ಎಡ ಬಲ, ಎಡ ತುದಿಯಲ್ಲಿ ಸಿ. ಸ್ನೇಹಿತರೆ ಲಾಸ್ಟ್ ಕ್ವಶನ್ ಏನು ಕೇಳಿದಾನೆ ಅಂತಂದರೆ ಒಂದು ಮೆಟ್ರೋ ಪ್ರಯಾಣದ ಮೇಲೆ ಕೇಳಿದಾನೆ. ಏನಂದರೆ ನಗರದ ಮೆಟ್ರೋ ಪ್ರಯಾಣದ ದರವು ನಿಗದಿತ ದರ ಮತ್ತು ಪ್ರಯಾಣಿಸಿದ ದೂರಕ್ಕೆ ನಿಗದಿಪಡಿಸಿದ ದರವನ್ನು ಒಳಗೊಂಡಿರುತ್ತದೆ. 5 ಕಿಲೋಮೀಟರ್ ಪ್ರಯಾಣಕ್ಕೆ ಪ್ರಯಾಣದ ದರ ₹70 ಮತ್ತು 8 ಕಿಲೋಮೀಟರ್ ಪ್ರಯಾಣಕ್ಕೆ ₹106 ಪ್ರಯಾಣದ ದರವಿರುತ್ತದೆ. ಒಬ್ಬ ವ್ಯಕ್ತಿಯು 20 ಕಿಲೋಮೀಟರ್ ದೂರವನ್ನು ಪ್ರಯಾಣಿಸಿದರೆ ನೀಡಬೇಕಾದ ಒಟ್ಟು ಪ್ರಯಾಣ ದರವೆಷ್ಟು ಅಂತ ಕೇಳಿದ್ದಾನೆ. ಇದಕ್ಕೆ ನಾವೇನು ಮಾಡಬೇಕು ಅಂತಂದ್ರೆ ಪ್ರಯಾಣದ ದರ ನಿಗದಿತ ದರ ಅಂದರೆ ಫಿಕ್ಸ್ಡ್ ಆ್ಯಂಡ್ ಡಿಸ್ಟೆನ್ಸ್ ಮೇಲೆ ಎರಡು ಮೇಲೆ ಕನ್ಸಿಡರ್ ಮಾಡಿ ಒಂದು ಪ್ರೈಸ್ ಫಿಕ್ಸ್ ಮಾಡಿದ್ದಾರೆ. ಅದಕ್ಕೆ ನಾವೇನು ಮಾಡ್ಕೋಬೇಕು, ಈಗ ಒಂದು ಇಕ್ವೇಷನ್ಸ್ ತೊಗೋಬೇಕು. ಏನಂತಂದರೆ ಒಂದು ಟೋಟಲ್ ಫೇರ್ ಎಷ್ಟಾಗುತ್ತೆ, ಟೋಟಲ್ ಫೇರ್ ಪ್ರಯಾಣದ್ದು ಅಂತಂದರೆ ಈ ಫಸ್ಟ್ ನಿಗದಿತ ದರದ್ದು, ಈಗ ನಿಗದಿತ ದರ ಮತ್ತು ಪ್ರಯಾಣಿಸಿದ ದರ ಎರಡರದ್ದು ತೊಗೋಬೇಕು ಅಂತಂದರೆ ಫಿಕ್ಸ್ಡ್ ಪ್ಲಸ್ ಪ್ರಯಾಣಿಸಿದ ದರ ಅಂದರೆ ಎಷ್ಟು ಕೇಳಿದ್ದಾನೆ, ₹70. ಟೋಟಲ್ ಫೇರ್ ಫಸ್ಟ್ ಇಕ್ವೇಷನ್ ಏನು 70. 5 ಕಿಲೋಮೀಟರ್ ಪ್ರಯಾಣಕ್ಕೆ ₹70 ಅಂದರೆ ಇದೆ. ಫಸ್ಟ್ ಇಟ್ಕೊಳ್ಳಿ, 5 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ. ಇದು ಫಸ್ಟ್ ಇಕ್ವೇಷನ್, ಹೌದಾ. ಸೆಕೆಂಡ್ ಇಕ್ವೇಷನ್ ಏನು ಬರುತ್ತೆ ಅಂತಂದರೆ ಟೋಟಲ್ ಫೇರ್ ಪ್ಲಸ್ 8 ಕಿಲೋಮೀಟರ್ ಇದೆ, ಹೌದಾ. 8 ಕಿಲೋಮೀಟರ್ ಇದು ಸೆಕೆಂಡ್ ಇಕ್ವೇಷನ್, ಹೌದಾ. ಈಗ ಇದನ್ನು ಕ್ಯಾನ್ಸಲ್ ಮಾಡಿ ಅಂದರೆ ಅದರಲ್ಲಿ ಮೈನಸ್ ಮಾಡಿ ಏನಾಗುತ್ತೆ ಟೋಟಲ್ ಫೇರ್. ಇದು 106 ಇದೆ, 106, ಹೌದಾ. 106 ಇದೆ ಅಂದರೆ ಇದು ಎಷ್ಟಾಯಿತು, 36 ಆಯಿತು. 36 ಇದು ಕ್ಯಾನ್ಸಲ್ ಆಯಿತು. ಎಷ್ಟು ಉಳಿತು, 3D ಉಳಿತು, ಹೌದಾ. D = 12. D = 12 ಆಯಿತು. ಈ ಡಿ ಅನ್ನು ಒಂದು ಇಕ್ವೇಷನ್ 1 ಅಲ್ಲ, ಇಕ್ವೇಷನ್ 1 ಏನಿದೆ ಪ್ಲಸ್ 5D, ಹೌದಾ. ಡಿ ವ್ಯಾಲ್ಯೂ ಎಷ್ಟು ಬಂದಿದೆ, 12 ಬಂದಿದೆ. ಎಷ್ಟಾಯಿತು, 70 ಪ್ಲಸ್ = F ಪ್ಲಸ್ 60 ಅಂದರೆ F ವ್ಯಾಲ್ಯೂ 10 ಬಂತು. ಈ F ವ್ಯಾಲ್ಯೂವನ್ನು ಈಗ ನಮ್ಗೆ F ವ್ಯಾಲ್ಯೂನು ಸಿಕ್ತು, ಡಿ ವ್ಯಾಲ್ಯೂ ಅಂದರೆ ಫಿಕ್ಸ್ಡ್ ಪ್ರೈಸು ಮತ್ತು ಡಿಸ್ಟೆನ್ಸ್ ಅಂದರೆ ಒಂದು ನಿಗದಿತ ದರದ್ದು ಮತ್ತು ಪ್ರಯಾಣಿಸಿದ ದರದನ್ನು ಎರಡನ್ನೂ ಸಿಕ್ಕಿತು. ಈಗ ಇದನ್ನು ನಾವೇನು ಮಾಡಬೇಕು ಅಂತಂದರೆ ಕ್ವಶನ್ ಏನು ಕೇಳಿದ್ದಾನೆ, ಒಬ್ಬ ವ್ಯಕ್ತಿ 20 ಕಿಲೋಮೀಟರ್ ದೂರವನ್ನು ಪ್ರಯಾಣಿಸಿದರೆ ನೀಡಬೇಕಾದ ಒಟ್ಟು ಪ್ರಯಾಣದ ದರವೆಷ್ಟು. 20 ಕಿಲೋಮೀಟರ್ ಅಂದರೆ ಏನು, ಟೋಟಲ್ ಫೇರ್ ಎಷ್ಟಿದೆ, ಟೋಟಲ್ ಫೇರ್ ಫಿಕ್ಸ್ಡ್ F ವ್ಯಾಲ್ಯೂ ಏನಿದೆ 10 ಇದೆ, ಹೌದಾ. ಎಷ್ಟು, 20 ಕಿಲೋಮೀಟರ್ ಡಿಸ್ಟೆನ್ಸ್ ಹೋಗಿದೆ. 20 ಕಿಲೋಮೀಟರ್ ಅಂದರೆ ಡಿ ವ್ಯಾಲ್ಯೂ ಎಷ್ಟಿದೆ, 12 ಇದೆ. ಈಗ ಅಂದರೆ ಇದೇ ಇಕ್ವೇಷನ್ನ ನಾನು ಈ ಕ್ವಶನ್ ಫ್ರೇಮ್ ಮಾಡ್ಕೊಂಡಿದ್ದೀನಿ. ಟೋಟಲ್ ಫೇರ್ = ಅಂದರೆ ಡಿಸ್ಟೆನ್ಸ್ ಪ್ಲಸ್ ಫಿಕ್ಸ್ಡ್ ಫೇರ್ ಪ್ಲಸ್ ಡಿಸ್ಟೆನ್ಸ್ ಅಂದರೆ 10 ಪ್ಲಸ್ 248, ಹೌದಾ. 248 ಎಷ್ಟಾಯಿತು, 250. 250 ಅದೇ ಎಲ್ಲ ಈಸಿ ಇದೆ. ನಾವೇನು ಮಾಡ್ಕೋತೀವಿ ಅಂದರೆ ಎಕ್ಸಾಮಲ್ಲಿ ಟೈಮ್ ಕಡಿಮೆ ಇರೋದ್ರಿಂದ ಫ್ರಸ್ಟ್ರೇಟ್ ಆಗಿ ರಾಂಗ್ ಹಾಕೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಜಾಸ್ತಿ ಪ್ರಾಕ್ಟೀಸ್ ಮಾಡಿ ಇನ್ನೂ ಕಠಿಣವಾದಂಥ ಡಿಫಿಕಲ್ಟ್ ಆದ ಕ್ವಶನ್ಸ್ ಬರ್ತಾ ಇರ್ತವೆ. ಅದನ್ನು ನಾವು ಈಸಿಯಾಗಿ ಮೆಂಟಲ್ ಎಬಿಲಿಟಿನ ಕ್ಲಿಯರ್ ಮಾಡೋಣ ಅಂತ ಹೇಳ್ತಾ, ಫಾರ್ more knowledge please subscribe to our Acquire Knowledge and please like, share and subscribe. Thank you everyone.